ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ದಿನದ ಸತ್ಯವೇದದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಈ ದಿವಸ ನಾವು ಜ್ಞಾನೋಕ್ತಿಗಳ ಗ್ರಂಥದ 5ನೇ ಅಧ್ಯಾಯವನ್ನು ಆಧಾರವಾಗಿಟ್ಟುಕೊಂಡು ದೇವರ ವಾಕ್ಯದ ಕಡೆಗೆ ಪ್ರೀತಿ ಹಾಗೂ ಪಾಪದ ಕಡೆಗೆ ದ್ವೇಷ ಈ ವಿಷಯಗಳನ್ನು ಧ್ಯಾನಿಸೋಣ. ಜ್ಞಾನೋಕ್ತಿಗಳ ಪುಸ್ತಕ 5ನೇ ಅಧ್ಯಾಯದ 1ನೇ ವಾಕ್ಯ ಹೀಗೆ ನೋಡುತ್ತೇವೆ: ಕಂದ, ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧೆಗೆ ಕಿವಿಗೊಡು. ಜ್ಞಾನೋಕ್ತಿ 5ನೇ ಅಧ್ಯಾಯದ 7ನೇ ವಾಕ್ಯ ಹೀಗೆ ನೋಡುತ್ತೇವೆ: ಹೀಗಿರಲು ಮಗನೇ, ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳಿಂದ ತೊಲಗಬಾರದು. ಮೇಲಿನ 2 ವಾಕ್ಯಗಳಲ್ಲಿ 4 ಸಂಗತಿಗಳನ್ನು ನೋಡುತ್ತೇವೆ. ಜ್ಞಾನೋಪದೇಶವನ್ನು ಆಲಿಸು, ವಿವೇಕ ಬೋಧೆಗೆ ಕಿವಿಗೊಡು, ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳಿಂದ ತೊಲಗಬಾರದು. ಅಂದರೆ ದೇವರ ವಾಕ್ಯವನ್ನು ನಾವು ಪ್ರೀತಿಸಿ ಕೈಕೊಂಡು ನಡೆಯುವವರಾಗಿರಬೇಕು ಎಂದು ನೋಡುತ್ತೇವೆ. ಸ್ವಲ್ಪ ವಿವರವಾಗಿ ನೋಡುವುದಾದರೆ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ: ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಅದೇ ಯಾಕೋಬದ ಪತ್ರಿಕೆ 1ನೇ ಅಧ್ಯಾಯದ 23 ಮತ್ತು 24ನೇ ವಾಕ್ಯ ನೋಡುವಾಗ, ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ: ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರೂ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ, ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. ನಾವು ಹಿಂದಿನ ಧ್ಯಾನದ ಸಮಯದಲ್ಲಿ ನಮ್ಮ ಕಿವಿಗಳನ್ನು ಉಪಯೋಗಿಸುವ ವಿಷಯದಲ್ಲಿ ಸವಿಸ್ತಾರವಾಗಿ ನೋಡಿಕೊಂಡಿದ್ದೇವೆ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯದ 1 ಮತ್ತು 7ನೇ ವಾಕ್ಯದಲ್ಲಿ ನಾವು ಕಿವಿಗೊಡು ಎಂದು 2 ಸಾರಿ ನೋಡುತ್ತೇವೆ. ಹೌದು, ನಾವು ಯಾವ ವಿಷಯಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡುತ್ತೇವೆಂಬುದರ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ಲೂಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ: ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಬಿತ್ತುವವನ ಸಾಮ್ಯ ಮತ್ತು ಅದರ ವಿವರವನ್ನು ತಿಳಿಸುವಾಗ ಹೇಳಿದ ಮಾತು, ಆದದರಿಂದ ನೀವು ಹೇಗೆ ಕಿವಿಗೊಡಬೇಕೋ ನೋಡಿಕೊಳ್ಳಿರಿ. ಅಂದರೆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದರ ವಿಷಯದಲ್ಲಿ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 39ನೇ ವಾಕ್ಯದಲ್ಲಿ ಮರಿಯಳ ಬಗ್ಗೆ ನಾವು ಹೀಗೆ ನೋಡುತ್ತೇವೆ: ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಅದೇ ಲೂಕನ ಸುವಾರ್ತೆ 10ನೇ ಅಧ್ಯಾಯದ 41 ಮತ್ತು 42ನೇ ವಾಕ್ಯ ನೋಡುವಾಗ, ಸ್ವಾಮಿಯು ಆಕೆಗೆ, ಮಾರ್ಥಳೆ ಮಾರ್ಥಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೆ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ನಮ್ಮ ಕಿವಿಗಳನ್ನು ದೇವರ ವಾಕ್ಯ ಕೇಳಿಸಿಕೊಳ್ಳಲಿಕ್ಕೆ ನಾವು ಉಪಯೋಗಿಸುವುದು ದೇವರ ದೃಷ್ಟಿಯಲ್ಲಿ ಉತ್ತಮವಾಗಿದೆ ಎಂದು ನೋಡುತ್ತೇವೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದ 25ನೇ ವಾಕ್ಯ ನಾವು ನೋಡುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ
ದೇವರಿಗೆ ಸ್ತುತಿಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಧರ್ಮೋಪದೇಶಕಾಂಡ 26ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ. ಮೋಶೆ ಇಸ್ರಾಯೇಲರಿಗೆ ತಿಳಿಸುವಂಥದ್ದನ್ನು ನೋಡುತ್ತೇವೆ. ನಮ್ಮ ದೇವರಾದ ಯೆಹೋವನ ಮಾತಿನಲ್ಲಿ ಲಕ್ಷ್ಯವಿಟ್ಟು ನೀನು ನೇಮಿಸಿದ್ದನ್ನೆಲ್ಲ ಅನುಸರಿಸಿದ್ದೇವೆ. ಧರ್ಮೋಪದೇಶಕಾಂಡ 26ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ. ಆತನಂದರೆ ದೇವರ ಮಾತಿಗೆ ಲಕ್ಷ್ಯವಿಡುವವೆಂದು ನೀವು ಈಗ ಒಡಂಬಟ್ಟಿದ್ದೀರಿ. ಲೂಕನ ಸುವಾರ್ತೆ 8ನೇ ಅಧ್ಯಾಯದ 9ರಿಂದ 15 ವಾಕ್ಯದಲ್ಲಿ ನಾವು ನೋಡುವಾಗ, ನಾವು ದೇವರ ವಾಕ್ಯಗಳಿಗೆ ಕಿವಿಗೊಡುವಾಗ ಸೈತಾನನು ಮಾಡುವ ಕಾರ್ಯಗಳನ್ನು ಸಹ ನೋಡುತ್ತೇವೆ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದುಬಿಡುತ್ತಾನೆ. ಕೆಲವರು ವಾಕ್ಯ ಕೇಳಿ ಸಂತೋಷದಿಂದ ಅಂಗೀಕರಿಸಿ ಶೋಧನೆಯ ಕಾಲದಲ್ಲಿ ಬಿದ್ದು ಹೋಗುತ್ತಾರೆ. ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಬರಬರುತ್ತಾ ಈ ಜೀವಮಾನದಲ್ಲಿ ಆಗುವ ಚಿಂತೆ, ಐಶ್ವರ್ಯ, ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದಿಲ್ಲ. ಆದರೆ ದೇವರ ವಾಕ್ಯಕ್ಕೆ ಪ್ರಾಮಾಣಿಕವಾಗಿ ಕಿವಿಗೊಡುವವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 24ರಿಂದ 27 ವಾಕ್ಯಗಳಲ್ಲಿ ನಾವು ಹೀಗೆ ನೋಡುತ್ತೇವೆ. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಅದು ಧಡಮ್ಮನೆ ಕಡ್ಕೊಂಡು ಬಿತ್ತು. ಆದುದರಿಂದ ನಾವು ಜ್ಞಾನೋಕ್ತಿಗಳು 5ನೇ ಅಧ್ಯಾಯದ 1 ಮತ್ತು 7ನೇ ವಾಕ್ಯ ನೋಡುವಂತೆ ನಾವು ದೇವರ ವಾಕ್ಯಗಳಿಗೆ ಪ್ರಾಮಾಣಿಕವಾಗಿ ಕಿವಿಗೊಡುವಾಗ ಹೊಂದಿಕೊಳ್ಳುವ ಆಶೀರ್ವಾದಗಳನ್ನು ಜ್ಞಾನೋಕ್ತಿಗಳು 5ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಾವು ವಿವೇಚನಾಯುಕ್ತ ಅಥವಾ ನಿಚ್ಚಳವಾದ ವಿಷಯಗಳನ್ನು ಕೈಗೊಳ್ಳಲಿಕ್ಕೆ ಸಹಾಯಿಸುತ್ತದೆ. ಮತ್ತು 2ನೇದಾಗಿ ತುಟಿಗಳು ತಿಳುವಳಿಕೆಯನ್ನು ಕಾಪಾಡುವವು. ಅದನ್ನೇ ನಾವು ಮಲಾಕಿ 2ನೇ ಅಧ್ಯಾಯದ 6 ಮತ್ತು 7ನೇ ವಾಕ್ಯಗಳಲ್ಲಿ ನೋಡುತ್ತೇವೆ. ಅವರ ಬಾಯಲ್ಲಿ ಸತ್ಯ ಬೋಧನೆಯು ನೆಲೆಸಿತ್ತು, ಅವರ ತುಟಿಗಳಲ್ಲಿ ಅನ್ಯಾಯವೇನೂ ಕಾಣಲಿಲ್ಲ. ಜ್ಞಾನಾನುಸಾರವಾಗಿ ಮಾತಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. 2ನೇದಾಗಿ ಪಾಪದ ಕಡೆಗೆ ದ್ವೇಷ ಎಂಬುದಾಗಿ ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯದ 8ನೇ ವಾಕ್ಯ ಹೀಗೆ ನೋಡುತ್ತೇವೆ. ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ, ಅವಳ ಮನೆ ಬಾಗಿಲ ಹತ್ತಿರ ಹೋದಿಯೇ. ಈ ವಾಕ್ಯದಲ್ಲಿ 2 ಸಾರಿ ಅವಳಿಗೆ ಹಾಗೂ ಅವಳ ಎಂದು ನೋಡುತ್ತೇವೆ. ಅಂದರೆ ಜ್ಞಾನೋಕ್ತಿ 5ನೇ ಅಧ್ಯಾಯದ 3ನೇ ವಾಕ್ಯದ ಪ್ರಕಾರ ಅವಳು ಎಂದರೆ ಜಾರ ಸ್ತ್ರೀ ಎಂದು ನೋಡುತ್ತೇವೆ. ಅಂದರೆ ಪಾಪದ ಜೀವಿತವನ್ನು ತಿಳಿಸುವಂಥದ್ದಾಗಿದೆ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಜಾರ ಸ್ತ್ರೀಯ ತುಟಿಗಳಲ್ಲಾದರೂ ಜೇನುಗರೆಯುವುದು, ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಅಂದರೆ ಸೈತಾನನು ಯಾವ ರೀತಿಯಾಗಿ ದೇವರ ಮಕ್ಕಳನ್ನು ಶೋಧನೆಗೆ ಗುರಿಪಡಿಸಿ ಪಾಪಕ್ಕೆ ಪ್ರೇರೇಪಿಸುತ್ತಾನೆ ಎಂದು ನೋಡುತ್ತೇವೆ. ಅದನ್ನೇ ನಾವು ಆದಿಕಾಂಡ 3ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವಾ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಹೀಗೆ ಸೈತಾನನು ಸರ್ಪದ ವೇಷದಲ್ಲಿ
ನಯವಾದ ನುಡಿಗಳಿಂದ ಸ್ತ್ರೀಯನ್ನು ಅಂದರೆ ಹವ್ವಳನ್ನು ಶೋಧನೆಗೆ ಗುರಿಪಡಿಸಿ ಪಾಪಕ್ಕೆ ಪ್ರೇರೇಪಿಸಿದ್ದನ್ನು ನೋಡುತ್ತೇವೆ. ಅದನ್ನೇ ನಾವು 2 ಕೊರಿಂಥ 11 ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯವುಂಟು. ಪ್ರಕಟಣೆ 12 ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು ಅಂದರೆ ಪಿಶಾಚನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. 1 ತಿಮೋಥಿ 2 ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ. ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ಆದಿಕಾಂಡ 3 ವಾಕ್ಯ ಹೀಗೆ ನೋಡುತ್ತೇವೆ. ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು, ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ಅಂದರೆ ಸೈತಾನನು ಇಲ್ಲಿ ಜಾರ ಸ್ತ್ರೀಗೆ ಹೋಲಿಸಲ್ಪಟ್ಟು ಹೇಗೆ ನಯವಾದ ನುಡಿಗಳಿಂದ ದೇವರ ಮಕ್ಕಳನ್ನು ಶೋಧನೆಗೆ ಗುರಿಮಾಡಿ ಪಾಪಕ್ಕೆ ಪ್ರೇರೇಪಿಸುವುದನ್ನು ನೋಡುತ್ತೇವೆ. ಜ್ಞಾನೋಕ್ತಿಗಳು 5 4 ಮತ್ತು 6 ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವಳು ಕಡೆಯಲ್ಲಿ ವಿಷದಂತೆ ಕಹಿಯೂ ಇಬ್ಬಾಯಿ ಕತ್ತೆಯಂತೆ ತೀಕ್ಷ್ಣವೂ ಆಗುವಳು. ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು. ಅವಳ ಹೆಜ್ಜೆಗಳು ಪಾತಾಳದ ದಾರಿಯನ್ನು ಹಿಡಿಯುವವು ಎಂಬುದಾಗಿ. 5 ವಾಕ್ಯದಲ್ಲಿ ಪಾತಾಳ ಎನ್ನುವ ಪದ ನೋಡುತ್ತೇವೆ. ಪಾತಾಳ ಎಂದರೆ ಶಿಯೋಲ್ ಎನ್ನಲಾದ ಪಾತಾಳವು ಭೂಮಿಯ ತಳದಲ್ಲಿರುವ ಕತ್ತಲೆಯ ಲೋಕವಾಗಿದ್ದು ಸತ್ತವರ ಆತ್ಮಗಳು ಇಲ್ಲಿಗೆ ಹೋಗುತ್ತವೆಂಬ ಅಭಿಪ್ರಾಯವಿತ್ತು. ಹೀಗೆ ಸೈತಾನನು ನಮ್ಮನ್ನು ಜಾರ ಸ್ತ್ರೀಯ ರೂಪದಲ್ಲಿ ವಂಚಿಸಿ ಪಾಪಕ್ಕೆ ಪ್ರೇರೇಪಿಸಿದಾಗ ಆಗುವ ನಷ್ಟಗಳು ಅಥವಾ ದುಷ್ಪರಿಣಾಮಗಳು ಎಂಥದೆಂದು ನಾವು ಜ್ಞಾನೋಕ್ತಿಗಳು 5 ವಾಕ್ಯಗಳಲ್ಲಿ ನಾವು ನೋಡುವವರಾಗಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6 ವಾಕ್ಯ ನೋಡುವಾಗ ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ನೋಡುತ್ತೇವೆ. ಹೀಗೆ ಸೈತಾನನು ಜಾರಸ್ತ್ರೀಯ ರೂಪದಲ್ಲಿ ಜೇನುಗರೆಯುವ ಹಾಗೂ ಎಣ್ಣೆಗಿಂತಲೂ ನಯವಾದ ನುಡಿಗಳಿಂದ ದೇವರ ಮಕ್ಕಳನ್ನು ಪಾಪಕ್ಕೆ ಪ್ರೇರೇಪಿಸುವಾಗ ದೇವರ ಮಕ್ಕಳಾಗಿ ನಾವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ಜಯಶಾಲಿಗಳಾಗಿ ಜೀವಿಸಲು ಎಫೆಸದವರಿಗೆ ಬರೆದ ಪತ್ರಿಕೆ 6 ವಾಕ್ಯದಲ್ಲಿ ನೋಡುವ ಪ್ರಕಾರ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಮತ್ತಾಯನು ಬರೆದ ಸುವಾರ್ತೆ 4 ಹಾಗೂ ಲೂಕನ್ ಬರೆದ ಸುವಾರ್ತೆ 4 ವಾಕ್ಯಗಳಲ್ಲಿ ನೋಡುವಾಗ ಸೈತಾನನು ಯೇಸುವನ್ನು ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನ ಮಾಡಿದಾಗ ಯೇಸು ಸ್ವಾಮಿ ದೇವರ ವಾಕ್ಯದ ಮೂಲಕವೇ ಸೈತಾನನ 3 ಶೋಧನೆಗಳನ್ನು ಜಯಿಸಿದ್ದನ್ನು ನಾವು ನೋಡುತ್ತೇವೆ. ಹೀಗೆ ಜ್ಞಾನೋಕ್ತಿಗಳು 5 ಪಾಪದ ಕಡೆಗೆ ದ್ವೇಷವುಳ್ಳವರಾಗಿರಬೇಕು ಎಂದು ನೋಡುತ್ತೇವೆ. 3ನೇದಾಗಿ ಜ್ಞಾನೋಕ್ತಿಗಳು 5 ವಾಕ್ಯ ನಾವು ನೋಡುವಾಗ ದೇವರ ವಾಕ್ಯದ ಕಡೆಗೆ ಪ್ರೀತಿ ಹಾಗೂ ಪಾಪದ ಕಡೆಗೆ ದ್ವೇಷ ತೋರಿಸದೇ ಹೋದರೆ ಎಂಥ ಸ್ಥಿತಿಗೆ ನಮ್ಮ ಜೀವಿತ ದಾಟಿ ಹೋಗುತ್ತದೆ ಎಂಬ ಗಂಭೀರವಾದ ಎಚ್ಚರಿಕೆ ನೋಡುತ್ತೇವೆ. ಎಲ್ಲ ಕೇಡಿಗೂ ಸಿಕ್ಕಿಕೊಳ್ಳುವ ಹಾಗೆ ನಡೆಸುತ್ತದೆ ಎಂಬುದಾಗಿ. ಜ್ಞಾನೋಕ್ತಿಗಳು 1 31 ವಾಕ್ಯಗಳಲ್ಲಿ ನಾವು ನೋಡುವಾಗ ಹೌದು, ನಾವು ಪಾಪ
ಮಾಡಿದರೆ ಮತ್ತು ಪಾಪದ ಜೀವಿತದಲ್ಲಿ ಮುಂದೆ ಸಾಗಿದರೆ ಎಂಥ ರೀತಿಯ ಒಂದು ದುಷ್ಪರಿಣಾಮಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ಅಲ್ಲಿ ಸವಿಸ್ತಾರವಾಗಿ ವಿವರಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಯಾಜಕ ಕಾಂಡ 26ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಇಷ್ಟಾದರೂ ನೀವು ನನ್ನ ಮಾತಿಗೆ ಲಕ್ಷ್ಯ ಕೊಡದೆ ಹೋದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ನಿಮ್ಮನ್ನು ಶಿಕ್ಷಿಸುವೆನು. ಹೀಗೆ ನಾವು ಸದುಪದೇಶವನ್ನು ದ್ವೇಷಿಸದೆ, ನಮ್ಮ ಹೃದಯವು ಬುದ್ಧಿವಾದವನ್ನು ತಾತ್ಸಾರ ಮಾಡದೆ, ಬೋಧಕರ ಮಾತುಗಳನ್ನು ಕೇಳುತ್ತಾ ಉಪದೇಶಕರ ಕಡೆಗೆ ಕಿವಿಗೊಡುತ್ತಾ ಜೀವಿಸುವಾಗ ಮಹಾಸಭೆಯ ನಡುವೆ ಎಲ್ಲ ಕೇಡಿಗೂ ಸಿಕ್ಕಿಕೊಳ್ಳದ ಹಾಗೆ ಜೀವಿಸಲು ಸಹಾಯಿಸುವಂಥದ್ದಾಗಿದೆ. 4ನೇದಾಗಿ ಜ್ಞಾನೋಕ್ತಿಗಳು 5ನೇ ಅಧ್ಯಾಯದ 18ನೇ ವಾಕ್ಯ ಹೀಗೆ ನೋಡುತ್ತೇವೆ, ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಲಿ, ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು. ಇಲ್ಲಿಯೂ ಸಹ ನಾವು ದೇವರ ವಾಕ್ಯವನ್ನು ಪ್ರೀತಿಸಿ ಪಾಪವನ್ನು ದ್ವೇಷಿಸುತ್ತಾ ಪರಿಶುದ್ಧವಾದ ವಿವಾಹ ಜೀವಿತ ಜೀವಿಸುವಂಥವರಾಗಿರಬೇಕೆಂದು ನೋಡುತ್ತೇವೆ. ಪ್ರಸಂಗಿ 9ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಲೋಕದೊಳಗೆ ದೇವರು ನಿನಗೆ ನೇಮಿಸಿರುವ ವ್ಯರ್ಥ ಜೀವಮಾನದ ವ್ಯರ್ಥ ದಿನಗಳಲ್ಲೆಲ್ಲ ನಿನ್ನ ಪ್ರಿಯ ಪತ್ನಿಯೊಡನೆ ಸುಖದಿಂದ ಬದುಕು. ಮಲಾಕಿ 2ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದಾನಲ್ಲ. ಅದೇ ಮಲಾಕಿ 2ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಹೀಗಿರಲು ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ, ಯಾವನು ತನ್ನ ಯೌವನದ ಪತ್ನಿಗೆ ದ್ರೋಹ ಮಾಡದಿರಲಿ. ಆದಿಕಾಂಡ 2ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವುದು. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ. ಆದದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಅಂದನು. ಹೀಗೆ ನಾವು ಪರಿಶುದ್ಧವಾದ ದಾಂಪತ್ಯ ಜೀವನ ಜೀವಿಸುವವರಾಗಿರಬೇಕು. 5ನೇದಾಗಿ ಜ್ಞಾನೋಕ್ತಿಗಳು 5ನೇ ಅಧ್ಯಾಯದ 21ನೇ ವಾಕ್ಯ ನೋಡುವಾಗ, ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ, ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ಹೋಶೇಯ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ತಮ್ಮ ದುರ್ಮಾರ್ಗವೆಲ್ಲ ಯೆಹೋವನ ಜ್ಞಾಪಕದಲ್ಲಿರುತ್ತದೆ ಎಂದು ಅವರು ಮಂದಟ್ಟು ಮಾಡಿಕೊಳ್ಳುವುದಿಲ್ಲ, ಅವರ ದುಷ್ಕೃತ್ಯಗಳು ಈಗ ಅವರನ್ನು ಮುತ್ತಿಕೊಂಡಿವೆ, ನನ್ನ ಕಣ್ಣೆದುರಿಗಿವೆ ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 13ನೇ ವಾಕ್ಯ, ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆಯಿಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ಯೋಬ 14:16, ಈಗ ನೀನು ನನ್ನ ಹೆಜ್ಜೆಗಳನ್ನು ಲೆಕ್ಕಿಸಿ ನನ್ನ ಪಾಪದ ಮೇಲೆ ಕಾವಲಾಗಿದ್ದೀಯಲ್ಲ. ಕೀರ್ತನೆಗಳು 11:4, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸ್ತಾನೆ. ಕೀರ್ತನೆ 33:13-14, ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ, ತಾನಿರುವ ಸ್ಥಾನದಿಂದ ಭೂನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ಹೀಗೆ ನಮ್ಮ ಮಾರ್ಗಗಳು ದೇವರ ಮುಂದೆ ಕಾಣುತ್ತಲೇ ಇವೆ, ಹಾಗೂ ದೇವರು ಮನುಷ್ಯರ ನಡತೆಗಳನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ಜ್ಞಾನೋಕ್ತಿ 5:22-23 ನೋಡುವಾಗ, ಇಲ್ಲಿ ನಾವು ನಮ್ಮ ಪಾಪಗಳಿಗೆ ದೇವರು ಕೊಡುವ ಶಿಕ್ಷೆ ನೋಡುವವರಾಗಿದ್ದೇವೆ. ನಮ್ಮ ದುಷ್ಕೃತ್ಯಗಳೇ ನಮ್ಮನ್ನು ಆಕ್ರಮಿಸುವವು, ನಮ್ಮ ಪಾಪಪಾಶಗಳೇ ನಮ್ಮನ್ನು ಬಂಧಿಸುವವು. ಸದುಪದೇಶದ ಕೊರತೆಯಿಂದ ಸಾಯುವೆವು, ಅತಿ ಮೂರ್ಖತನದಿಂದ ಭ್ರಾಂತನಾಗುವನು. ಹೀಗೆ ನಾವು ದೇವರ ವಾಕ್ಯದ ಕಡೆಗೆ ಪ್ರೀತಿ ತೋರಿಸುತ್ತಾ ಪಾಪವನ್ನು ದ್ವೇಷಿಸುವವರಾಗಿ, ದೇವರ ಮಕ್ಕಳಾಗಿ, ಇತರರಿಗೆ
ಆಶೀರ್ವಾದವನ್ನು ಉಂಟು ಮಾಡುವವರಾಗಿ ಜೀವಿಸುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.